ಶ್ರಾವಣ ಮಾಸ ಅಂತ ಒಂದು ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ, ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು. ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ, ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು. ನಿನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡು ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರಾವಣ ಮಾಸ ಅಂತ ಒಂದು ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ, ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು. ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ, ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು. ನಿನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡು ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರಾವಣ ಮಾಸ ಅಂತ ಒಂದು ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ.
ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ. ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು. ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು, ನೆನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡ್ವಿ ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರಾವಣ ಮಾಸ ಅಂತ 1 ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ. ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು. ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು, ನೆನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡ್ವಿ ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರಾವಣ ಮಾಸ ಅಂತ 1 ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ. ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು.
ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ, ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿ ಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು, ನೆನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡ್ವಿ ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಶ್ರಾವಣ ಮಾಸ ಅಂತ 1 ತಿಂಗಳು ನಾನ್ ವೆಜ್ ತಿಂದೇ ಇದ್ದವರು ಶ್ರಾವಣ ಹಾಗೂ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಭರ್ಜರಿ ಬಾಡೂಟ ಸವಿಯೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಈಗ ಗಣೇಶನ ಹಬ್ಬ ಮುಗಿತಾ ಇದ್ದ ಹಾಗೇನೆ ಜನ ಬಿರಿಯಾನಿಗಾಗಿ ಮುಗಿಬಿದ್ದಿದ್ದಾರೆ. ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿಗೆ ಕ್ಯೂ. ಭರ್ಜರಿ ಬಾಡೂಟಕ್ಕೆ ಮುಗಿಬಿದ್ದ ಟೆಕ್ಕಿಗಳು. ಗಣೇಶ ಹಬ್ಬ ಹಾಗೂ ಶ್ರಾವಣ ಮುಗಿಸಿದ ಜನ ಇಂದು ಹೊಸಕೋಟೆ ಬಿರಿಯಾನಿಗಾಗಿ ಫುಲ್ ಮುಗಿಬಿದ್ರು. ಬಿಸಿ ಬಿಸಿ ಬಿರಿಯಾನಿಗಾಗಿ ಕ್ಯೂ ನಿಂತು ಭರ್ಜರಿ ಭೋಜನ ಮಾಡಿದ್ರು. ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಕಾಲ ಬಾಡೂಟಕ್ಕೆ ಬ್ರೇಕ್ ನೀಡಿದ ಜನ ಗಣೇಶ ಹಬ್ಬ ಮುಗಿದ ಮರುದಿನವೇ ಹೊಸ ತಡಕುಗಳು ಆಚರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂಜಾನೆ 5 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಸವಿದ ಟೆಕ್ಕಿಗಳು ಮನೆಗಳಿಗೂ ಪಾರ್ಸಲ್ ತೆಗೆದುಕೊಂಡು ಹೋಗಿದ್ದಾರೆ. ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯ್ತು, ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ, ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊಸಕೋಟೆಗೆ ಬಂದು. ಶ್ರಾವಣ ಮಾಸದಲ್ಲಿ ಹೊಸಕೋಟೆ ಬಿರಿಯಾನಿಗೆ ಬೇಡಿಕೆ ಕಡಿಮೆಯಾಗಿತ್ತು. ಇದೀಗ ಹಬ್ಬ ಮುಗಿಯುತ್ತಿದ್ದಂತೆ ಭಾನುವಾರವೇ ಭರ್ಜರಿ ಬಾಡೂಟ ಸವಿಯಲು ಜನ ಕ್ಯೂ ನಿಂತಿದ್ದಾರೆ. ಬಿರಿಯಾನಿ ಸೆಂಟರ್ಗಳಲ್ಲಿ ಮಟನ್, ಚಿಕನ್, ಲಾಲಿಪಾಪ್, ಕಬಾಬ್ ಸೇರಿದಂತೆ ಹಲವು ಬಗೆಯ ನಾನ್ ವೆಜ್ ಮೆನು ರೆಡಿಯಾಗಿದ್ದು ಬಾಡೂಟ ಸವಿದ ಟೆಕ್ಕಿಗಳು ಖುಷಿ ಪಟ್ಟರು. ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು, ನೆನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡ್ವಿ ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಇಂದು ಹೊಸ ತಡಕುಗಳು ಆಚರಣೆಗೆ ಬಿರಿಯಾನಿ ಸೆಂಟರ್ಗಳು ತುಂಬಿ ತುಳುಕಿದ್ವು. ಬೆಂಗಳೂರಿನ ಟೆಕ್ಕಿಗಳಂತೂ ಭರ್ಜರಿ ಬಾಡೂಟ ಮಾಡಿ ಮನೆಗಳತ್ತ ಹೆಜ್ಜೆ ಹಾಕಿದ್ರು. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.